ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಕಾರ್ತಿಕ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ ಪುರಂಜಯನು ಮೋಕ್ಷವನ್ನು ಹೇಗೆ ಪಡೆದುಕೊಂಡನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅಗಸ್ತ್ಯ ಮಹಾಮುನಿಯು ಪುನಃ ಅತ್ರಿ ಮುನಿ ಪುಂಗವನನ್ನು ನೋಡಿ, ಎಲೆ ಋಷಿವರ್ಯ, ಈ ರೀತಿಯಾಗಿ ಪುರಂಜಯನು ಕಾಂಬೋಜಾದಿ ನರೇಂದ್ರನನ್ನು ಜಯಿಸಿದ್ದ ನಂತರ ಏನು ಮಾಡಿದನು ಎಂಬುದನ್ನು ನನಗೆ ವಿಷಾದವಾಗಿ ತಿಳಿಸಿ ಎಂದನು. ಅದಕ್ಕೆ ಅತ್ರಿ ಮಹರ್ಷಿಯು ಹೀಗೆ ನುಡಿದರು. ಎಲೆ ಅಗಸ್ತ್ಯನೇ, ಪುರಂಜಯನು ಕಾರ್ತಿಕ ವ್ರತವನ್ನು ಆಚರಿಸಿದ ನಂತರ ಸಾಹಸಿಗನಾದನು ಮತ್ತು ಅಗ್ನಿಶೇಷ, ಋಣಶೇಷ, ರಣಶೇಷ, ಶತ್ರುಶೇಷವೆಂಬ ಈ 4 ಋಣಶೇಷಗಳನ್ನು ಉಳಿಯಬಾರದೆಂದು ತಿಳಿದು ಪುರಂಜಯನು ಪೂರ್ತಿಯಾಗಿ ಶತ್ರುಗಳನ್ನು ಜಯಿಸಿ ನಿಷ್ಕಂಠನಾದನು. ಅಯೋಧ್ಯಾನಗರವನ್ನು ಪರಿಪಾಲಿಸಿದನು. ಆತನು ವಿಷ್ಣು ಭಕ್ತಿಯುಳ್ಳವನಾಗಿದ್ದುದರಿಂದ ಬಿಲ್ಲು ವಿದ್ಯೆಯನ್ನು ಕಲಿತು ಶೂರರಾದವರಿಗೆಲ್ಲ ಅಗ್ರಗಣ್ಯನೆನಿಸಿಕೊಂಡನು. ಇದಲ್ಲದೆ ಆತನು ನಿತ್ಯ ಸತ್ಯವ್ರತನಾಗಿ ಇದ್ದುದರಿಂದ ಪವಿತ್ರ ಕಾರ್ಯನಾಚರಿಸುತ್ತಾ ತಾನು ರಾಜನೆಂಬ ಅಹಂಕಾರವನ್ನು ತ್ಯಜಿಸಿ ಸಕಲ ಪ್ರಜೆಗಳ ಕೂಡ ಪ್ರೀತಿಯಿಂದ ಸಂಭಾಷಿಸುತ್ತಾ ಬ್ರಾಹ್ಮಣರನ್ನು ಗೌರವಿಸುತ್ತಾ ವೇದಾಂಗ ಪಾರಂಗತನಾಗಿ ಮಹಾ ತೇಜೋವಂತನಾಗಿ ಬಾಳುತ್ತಿದ್ದನು ಹಾಗೂ ಅನೇಕ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಿದ್ದನು. ಅಂಧಕಾರವನ್ನು ಚಂದ್ರನು ಹೀಗೆ ಹೋಗಲಾಡಿಸಿ ತನ್ನ ಕಾಂತಿಯಿಂದ ಜನರನ್ನು ಆನಂದ ತುಂದಿಲನಾಗಿ ಮಾಡುತ್ತಾನೋ ಹಾಗೆ ಪುರಂಜಯನು ಕೂಡ ಪ್ರಜೆಗಳನ್ನು ಆಹ್ಲಾದದಿಂದಿರುವಂತೆ ಮಾಡುತ್ತಿದ್ದನು. ಅಷ್ಟೇಕೆ ಮಹಾ ತೇಜೋವಂತನಾದ ದಿನಕರನನ್ನು ಮಠ ಮಧ್ಯಾಹ್ನದಲ್ಲಿ ಹೇಗೆ ನೋಡಲಶಕ್ಯವೋ ಹಾಗೆ ಪುರಂಜಯನೂ ಸಹ ತೇಜೋವಂತನಾಗಿದ್ದುದಲ್ಲದೆ ಶತ್ರು ಭಯಂಕರನಾದನು. ಏಕ ಪತ್ನಿ ವ್ರತನಾಗಿ ನಿಯಮವ್ರತನಾಗಿ ಸದಾ ಸತ್ಕಾರ್ಯಗಳನ್ನಾಚರಿಸುತ್ತಾ ಆತನು ಪಾಪದೂರನಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯವೆಂಬ ಈ 6 ಷಡ್ವರ್ಗಗಳನ್ನು ತ್ಯಜಿಸಿದವನಾಗಿ ವಿಷ್ಣು ಭಕ್ತರನ್ನು ಅಗ್ರಗಣ್ಯನಾಗಿ ಪ್ರಕಾಶಿಸುತ್ತಿದ್ದನು. ಇವೆಲ್ಲವೂ ಆತನಿಗೆ ಕಾರ್ತಿಕ ವ್ರತಾಚರಣೆಯಿಂದ ಲಭಿಸಿದ್ದ ಫಲವು. ಒಂದಾನೊಂದು ದಿನ ಪುರಂಜಯನು ಹರಿಪೂಜಾ ತತ್ಪರನಾಗಿದ್ದು ತಾನು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಮಾಸದಲ್ಲಿ, ಯಾವ ರೀತಿಯಲ್ಲಿ ಶ್ರೀ ಮಹಾವಿಷ್ಣುವನ್ನು ಅರ್ಚಿಸಿ ಕೃತಕೃತ್ಯನಾಗಬಹುದು ಎಂದು ವಿಚಾರಿಸುತ್ತಲಿದ್ದು ಯೋಚನಾಮಗ್ನನಾಗಿದ್ದಾಗ ಆಕಾಶವಾಣಿಯು ಈ ರೀತಿ ಹೇಳಿತು. ಎಲೆ ಪೃಥ್ವಿಪತಿ ಆದ ಪುರಂಜಯ, ಶ್ರೀರಂಗ ಕ್ಷೇತ್ರವು ಕಾವೇರಿ ನದಿ ತೀರದಲ್ಲಿದೆ. ಇದು ರಂಗನ ನಿಜ ಮಂದಿರವು. ಇದು ವೈಕುಂಠ ಸದೃಶವಾದದ್ದು. ಆದುದರಿಂದ ಇದನ್ನು 2ನೇ ವೈಕುಂಠ ಸ್ಥಳವೆನ್ನುವರು. ನೀನು ಅಲ್ಲಿಗೆ ಹೋಗಿ ಶ್ರೀರಂಗನಾಥ ಸ್ವಾಮಿಯನ್ನು ಪೂಜಿಸುವವನಾಗು. ಇದರಿಂದ ನಿನ್ನನ್ನು ಸಂಸಾರ ಸಾಗರದಿಂದ ಆ ದೇವದೇವನು ಉದ್ಧರಿಸಬಲ್ಲನು. ಕೂಡಲೇ ಪುರಂಜಯನು ಶ್ರೀಹರಿ ಚಿಂತಾಸಕ್ತನಾಗಿ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಸೇನಾ ಸಮೇತನಾಗಿ ಆ ದಿನವೇ ಶ್ರೀರಂಗವನ್ನು ಸೇರಲು ಪ್ರಯಾಣವನ್ನು ಬೆಳೆಸಿದನು. ಮಾರ್ಗ ಮಧ್ಯದಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನಾದಿಗಳನ್ನು ಆಚರಿಸುತ್ತಾ ದೇವಾಲಯಗಳಿಗೆ ಹೋಗಿ ವಂದನಾದಿಗಳನ್ನು ಸಮರ್ಪಿಸುತ್ತಾ ಅಲ್ಲಲ್ಲೇ ಬೀಡುತ್ತಾ ವಿಶ್ರಮಿಸಿಕೊಂಡು ಕಡೆಗೆ ಶ್ರೀರಂಗ ಕ್ಷೇತ್ರವನ್ನು ಸೇರಿದನು. ಕಾವೇರಿ ಮಧ್ಯಪ್ರದೇಶದಲ್ಲಿ ಶೇಷಶಯದಲ್ಲಿ ಮಲಗಿದ್ದು ಭಕ್ತರಿಗೆ ಸಕಲ ಶುಭಗಳನ್ನು ದಯಾಪಾಲಿಸುತ್ತಾ ಇರುವ ಶ್ರೀರಂಗನಾಥ ಸ್ವಾಮಿಯನ್ನು ದರ್ಶನ ಮಾಡಿ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಗೈದರು. ಕಾರ್ತಿಕ ಮಾಸವೆಲ್ಲ ಅಲ್ಲಿಯೇ ನಿಂತು ತದನಂತರ ಕಾರ್ತಿಕ ವ್ರತವನ್ನು ವಿದ್ಯುಕ್ತವಾಗಿ ಆಚರಿಸಿ ಹಾಗೆಯೇ ಆ ತಿಂಗಳೆಲ್ಲ ವ್ರತಾಚರಣೆಯಲ್ಲಿದ್ದರು. ಕಾರ್ತಿಕ ವ್ರತವನ್ನಾಚರಿಸುವ ದಿನಗಳೆಲ್ಲವೂ ಶ್ರೀರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಆ ಪುರಂಜಯನು ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣುವೇ, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿಯೇ, ಶ್ರೀಕೃಷ್ಣ, ಮುಕುಂದ, ಭಕ್ತವತ್ಸಲ, ಪುರಾಣ ಪುರುಷ, ವೇದಾಂತ ವೇದ್ಯ, ದೀನಜನ ಬಂಧುವೇ, ಆದಿ ಮಧ್ಯಾಂತರಹಿತ, ಪುಂಡರೀಕಾಕ್ಷ, ಪ್ರಹ್ಲಾದ ವರದ ಎಂದು ಅನೇಕ ವಿಧ
ನಾಮಗಳಿಂದ ಭಗವನ್ನಾಮೋಚ್ಚರಣೆಯನ್ನು ಗೈಯುತ್ತಾ ಶ್ರೀ ರಂಗನಾಥ ಸ್ವಾಮಿಯನ್ನು ಸೇವಿಸುತ್ತಾ ಆ ಮಾಸಾಂತ್ಯದಲ್ಲಿ ವ್ರತ ಸಮಾಪ್ತಿಯನ್ನು ಗೈದು ಅಧಿಕ ಆನಂದದಿಂದ ಅಯೋಧ್ಯ ನಗರಕ್ಕೆ ಗಾಮಿಸಿದರು. ಆತನು ಆಚರಿಸಿದ್ದ ಕಾರ್ತಿಕ ವ್ರತ ಮಹಿಮೆಯಿಂದ ತಾನು ಅಯೋಧ್ಯ ನಗರಕ್ಕೆ ಆಗಮಿಸುವ ವೇಳೆಗೆ ಆತನ ರಾಜ್ಯದಲ್ಲಿದ್ದ ಪ್ರಜೆಗಳೆಲ್ಲರೂ ಸಂತೋಷ ಚಿತ್ತರಾಗಿದ್ದು ಆರೋಗ್ಯ ಐಶ್ವರ್ಯಾದಿಗಳಿಂದ ಕೂಡಿದವರಾಗಿ ಯಾವಾಗಲೂ ಮಹದಾನಂದಭರಿತರಾಗಿ ಸಮಸ್ತ ಭೋಗಗಳಿಂದ ಒಪ್ಪುತ್ತಿದ್ದರು. ಪ್ರಪಂಚದಲ್ಲಿ ಎಲ್ಲಾ ರಾಜ್ಯಗಳಿಗಿಂತ ಅಯೋಧ್ಯ ರಾಜ್ಯವು ಅಧಿಕ ಹೆಸರು ಗಳಿಸಿತು. ಎಲ್ಲದಕ್ಕಿಂತ ಅಗ್ರಸ್ಥಾನದಲ್ಲಿ ಲಾಂಛನವಾಯಿತು. ಅಯೋಧ್ಯ ನಗರವು ಸುಂದರ ಗೃಹಗೋಪುರ ಪ್ರಸಾದಗಳಿಂದ, ಅತ್ಯಂತ ಸುಂದರ ಆರಾಮಧಾಮಗಳಿಂದ, ಚದುರಂಗ ಸೈನ್ಯಗಳಿಂದ, ವಿಶಾಲವಾದ ರಾಜಬೀದಿಗಳಿಂದಲೂ ಸಾಲು ಸಾಲಾದ ಸೌಧಗಳಿಂದಲೂ ವಿರಾಜಿಸುತ್ತಿತ್ತು. ಆ ರಾಜ್ಯದಲ್ಲಿ ರಾಜನೀತಿ ಆಚರಿಸುವ ಮಂತ್ರಿ ಸಾಮಂತರೂ ಇದ್ದರು. ಆ ನಗರದಲ್ಲಿ ಮಂದಗಮನೆಯರು ಶೀಲವತಿಯಾಗಿಯೂ ಗುಣವತಿಯಾಗಿಯೂ ವಿದ್ಯಾವಿನಯ ಸಂಪನ್ನೆಯಾಗಿಯೂ ಪತಿ ಭಕ್ತಿ ಪರಾಯಣೆಯರಾಗಿಯೂ ಪತಿ ಶುಶ್ರೂಷಾದಿಗಳಲ್ಲಿ ಅಭಿಲಾಷೆಯುಳ್ಳವರಾಗಿಯೂ ಇದ್ದು ಹೆಸರುವಾಸಿಯಾಗಿದ್ದರು. ಆ ನಗರದಲ್ಲಿ ಬ್ರಾಹ್ಮಣರು ಯಜ್ಞ ಯಾಜನ ಅಧ್ಯಯನ ಅಧ್ಯಾಪನ ಷಟ್ಕರ್ಮ ನಿರತರಾಗಿ ತ್ರಿಕಾಲ ಸಂಧ್ಯಾವಂದನೆಯನ್ನು ಆಚರಿಸುತ್ತಿದ್ದರು. ಯಜ್ಞ ದಾನ ಜಪ ಹೋಮಾದಿಗಳನ್ನು ಸದಾಕಾಲದಲ್ಲಿಯೂ ಆಚರಿಸುತ್ತಾ ಸದಾಚಾರದಿಂದ ಸತ್ಯ ನಿರತರಾಗಿದ್ದರು. ಆ ಪಟ್ಟಣದಲ್ಲಿ ವಾಸವಾಗಿದ್ದ ವೈಶ್ಯರು ಧನವಂತರಾಗಿ ಕುಬೇರನಿಗೆ ಸಮವೆಂದು ಭಾವಿಸುವಂತಿದ್ದರು. ಕ್ರಮ ವಿಕ್ರಯಾದಿಗಳನ್ನು ನಡೆಸುತ್ತಾ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರಾಗಿ ರಾಜನಲ್ಲಿ ಭಯಭಕ್ತಿ ಉಳ್ಳವರಾಗಿಯೂ ಇದ್ದರು. ಈ ವಿಧವಾಗಿ ಪುರಂಜಯನು ಶ್ರೀರಂಗ ಕ್ಷೇತ್ರದಲ್ಲಿ ಕಾರ್ತಿಕ ವ್ರತವನ್ನು ಅತಿ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದಲೂ ಆಚರಿಸಿ ಮುಗಿಸಿಕೊಂಡು ಬಂದರು. ಪಂಡಿತರಿಂದಲೂ ವಿದ್ವಾಂಸರಿಂದಲೂ ಕೂಡಿದ್ದ ವಿದ್ಯಾಗೋಷ್ಠಿಯನ್ನು ನಡೆಸುತ್ತಿದ್ದನು. ಸತ್ಯ ಧರ್ಮ ಅಹಿಂಸೆ ಮೊದಲಾದವನ್ನು ಆಧಾರವಾಗಿಟ್ಟುಕೊಂಡು ಕೊಂಚ ಕಾಲ ಹೀಗೆಯೇ ರಾಜ್ಯವನ್ನು ಆಳಿದನು. ಇದಾದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ತನ್ನ ನಿಜತನಯನಿಗೆ ಪಟ್ಟಾಭಿಷೇಕವನ್ನು ನಡೆಸಿ ಇಹಲೋಕ ವಾಂಛೆಯನ್ನು ಬಿಟ್ಟು ವ್ರತಾಚಾರ ಪರವಶನಾಗಿ ಅರಣ್ಯಕ್ಕೆ ತೆರಳಿದನು. ಅಲ್ಲಿಯೂ ಕೂಡ ಆತನು ಪ್ರತಿ ವರ್ಷವೂ ಕಾರ್ತಿಕ ಮಾಸವನ್ನು ವಿದ್ಯುಕ್ತವಾಗಿ ಕಾರ್ತಿಕ ವ್ರತವನ್ನು ಆಚರಿಸುತ್ತಾ ಕೆಲ ಕಾಲದಲ್ಲಿಯೇ ಮೃತಪಟ್ಟನು. ಆಮೇಲೆ ಆತನು ವೈಕುಂಠ ಸೇರಿದನು. ಎಲೆಯ ಅಗಸ್ತ್ಯ ಮಹರ್ಷಿಗೆ ವಿಷ್ಣುವಿಗೆ ಪ್ರೀತಿಕರವಾದದ್ದು ಅಧಿಕ ಫಲವನ್ನು ದಯಾಪಾಲಿಸುವಂಥದ್ದು ಆದ ಕಾರ್ತಿಕ ವ್ರತವನ್ನು ಎಲ್ಲರೂ ಸುಲಭವಾಗಿ ಆಚರಿಸಬಹುದು. ಆದುದರಿಂದ ಆಚರಿಸಿದವರು ಇದನ್ನು ಪಠಿಸಿದವರು ಕೇಳಿದವರು ವಿಷ್ಣು ಸಾನ್ನಿಧ್ಯವನ್ನು ಹೊಂದುವರು. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಪುರಂಜಯನು ಮೋಕ್ಷವನ್ನು ಹೊಂದುವುದು ಎಂಬ 23ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.